ಹಲೋ ಎವ್ರಿವನ್, ವೆಲ್ಕಮ್ ಟು ಮೂಡಿ ಕಿಚನ್. ದಸರಾ ಹಬ್ಬ ಅಂತ ದೊಡ್ಡಮ್ಮ ಮನೆಯಲ್ಲಿ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಸೇರ್ಕೊಂಡಿದ್ದೀವಿ. ಸೊ ಅವರಿಗೆ ಅಂತ ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು 2 ಬೌಲು ಮೈದಾ ಹಿಟ್ಟು, 1 ಬೌಲು ಗೋಧಿ ಹಿಟ್ಟು, ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಸೋಡಾ ಪುಡಿ, ಹಾಗೆ 1 ಚಮಚ ಬೇಕಿಂಗ್ ಪೌಡರು, ಆಮೇಲೆ 2 ಸ್ಪೂನ್ ಎಣ್ಣೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಸಿ ಒಂದು 20 ನಿಮಿಷ ಬಿಡಬೇಕು. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಅದನ್ನು ತೊಗೊಂಡು ತಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟಾಪಿಂಗ್ಸಿಗೆ. ಹಾಗೆ ಇಲ್ಲಿ ಟೊಮೆಟೊ ಕೆಚಪ್ ಮಾಡಿದ್ದೀನಿ ಮನೆಯಲ್ಲೇ. ಇದ್ರ ರೆಸಿಪಿ ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ ನೆಕ್ಸ್ಟು. ಇದಕ್ಕೆ ಬೇರೆ ಇಡಬೇಕಾ? ಈ ಥರ ಆಲ್ಫೋಟ್ ರೋಲ್ ಅಂತ ಇದೆಯಲ್ಲ ನಮಗೆ. ಹೌದಾ? ಸೊ ರೆಡಿಯಾಗಿದೆ. ಈಗ ಇದನ್ನ ಏರ್ ಫ್ರೈಯರಲ್ಲಿ ಇಡ್ತೀನಿ. ಪುಟ್ಟಕ್ಕನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಅಮ್ಮನೇ ಹೋಗೋದು ಸ್ನಾನಕ್ಕೆ. ಇಷ್ಟು ಲೇಟ್ ಆಯ್ತು. ಗೊತ್ತೀನಿ. ನೋಡಿ, ಪಿಜ್ಜಾ ರೆಡಿಯಾಗಿದೆ. ನಾನು ಅಳಿಯಂಗೆ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ಈ ಥರ ಹಂಚಿನ ಮೇಲೂ ಇಟ್ಕೋಬೋದು. ನೋಡಿ, ಹಂಚಿನ ಮೇಲೆ ಕೂಡ ಆಗುತ್ತೆ. ಆಗಿದೆ. ಸೊ ನೀವು ಮಾಡಿಕೊಂಡು ತಿನ್ನಿ.